ಹಾಗೂ ನೋಡಿ, ಈ ಮನೆಯಲ್ಲಿ ಒಟ್ಟಿನಲ್ಲಿ ನನಗೆ ತುಂಬ ಬೇಸರವಾಗಿದೆ. ಈ ಮನೆಯಲ್ಲಿ ಏನಾದರೂ ಒಂದು ಅತ್ಯಂತವಾಗಲೇಬೇಕು. ಯಾಕೆ ಛಾಯಾ, ಹಿಂದೇಕೆ ಈ ಆವೇಶ? ನಿನ್ನ ವ್ಯಕ್ತಿತ್ವಕ್ಕೆ ಯಾವ ಥರದ ಕೊರತೆ ಐತೆ ಈ ಮನೆಯಲ್ಲಿ ನಿನಗೆ? ಇಲ್ಲಪ್ಪ, ಈ ಮನೆಯಲ್ಲಿ ಅತ್ತೆ ಮಾವರ ಕೊರತೆಯೂ ಯಾವುದೂ ಇಲ್ಲ. ಆದರೆ ಒಟ್ಟಿನಲ್ಲಿ ಎಲ್ಲ ದಯಪಾಲಿಸಿದ ಪುಣ್ಯಾತ್ಮರು ನೀವು. ನನಗೆಲ್ಲ ಒಳ್ಳೆಯದೇ ಇದೆ. ಛಾಯಾ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ ನನಗೆ ನನ್ನ ಮನೆಯವರ ಗುಣಗಳು ಗೊತ್ತಿಲ್ವೇನೆ? ನನ್ನ ದೃಷ್ಟಿಯಲ್ಲಿ ಸತ್ಯ ಜೀವಿಗಳಾಗಿರುವ ತಂದೆ ತಾಯಿ ತಮ್ಮ ತಂಗಿಯರು ನಿನ್ನ ದೃಷ್ಟಿಯಲ್ಲಿ ಅದು ಹೇಗೆ ಕ್ರೂರವಾಗಿ ಕಾಣುತ್ತಾರೋ ನಾ ಕಾಣೆ. ಓಹೋ, ಸರಿ ಆಯ್ತು ಬಿಡಿ. ಹಾಗಾದ್ರೆ ಅವರೆಲ್ಲರೂ ಒಳ್ಳೆಯವರು, ನಾನೊಬ್ಬಳೇ ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವಳಂತೆ ಆಯ್ತು. ಹೌದು, ಹಾವು ಹುತ್ತನ್ನೇ ಹುಡುಕಬೇಕು ವಿನಃ ಬೇರೆ ಕಡೆ ಜರಿಯಲು ಸಾಧ್ಯವೇ? ನೋಡಿ, ನೀವು ಇದೇ ರೀತಿ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೋಡಿ, ನನ್ನನ್ನು ನನ್ನ ತವರು ಮನೆಗೆ ಕಳಿಸಿಬಿಡಿ, ಆದರೆ ನಾನು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಛಾಯಾ, ಆಫೀಸಿನಲ್ಲಿ ದುಡಿದು ಹಣ್ಣಾಗಿ ಇದೀಗ ನಾನು ಮನೆಗೆ ಬಂದಿದ್ದೇನೆ. ಇಂಥ ವೇಳೆಯಲ್ಲಿ ನನ್ನ ತಲೆ ಕೆಡಿಸಬೇಡ. ದಯವಿಟ್ಟು 2 ವರ್ಷ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗು. ರಘುವೀರನ ಶಿಕ್ಷಣ ಮುಗಿದು ಅವನಿಗೆ ಒಂದು ನೌಕರಿ ಅಂತ ದೊರಕಿಬಿಟ್ರೆ ನಿನ್ನೆಚ್ಚೆಯಂತೆ ಬೇರೆ ಆಗಲು ಆತನು ಒಪ್ಪುತ್ತಾನೆ. ಅಲ್ಲಿಯವರೆಗೆ ಶಾಂತಿ ತಾಳು ಚಿನ್ನ. ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ನೋಡಿ, ಸರಿ ಅಚ್ಚೆಗೆ, ನೀವು ನನ್ನ ಮನಸ್ಸನ್ನು ತೃಪ್ತಿಪಡಿಸಬೇಕಾದ್ರೆ 2ರಲ್ಲಿ ಒಂದು ಆಗಲೇಬೇಕು. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಅವರು ಈ ಮನೆಯಿಂದ ಬೇರೆ ಮಾಡಬೇಕು ಒಂದು. ಛಾಯಾ, ಅಶಾಂತತೆ ಅಪಸ್ವರ ನುಡಿಸೋದು ಒಳ್ಳೆಯದಲ್ಲ. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಹೇಳಿದಷ್ಟು ಕೇಳಿಕೊಂಡು ಇರುವುದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ಆಯ್ತಿರಿ, ನಾನು ಇದಕ್ಕೆ ಇಲ್ಲ ಅಂದಿಲ್ಲ. ನಿಮ್ಮ ಆಜ್ಞೆ ಪಾಲಿಸೋಕೆ ನಾನು ರೆಡಿಯಾಗಿದ್ದೀನಿ. ಆದ್ರೆ ಈ ಮನೆಯಲ್ಲಿ ಹಿರಿಯರು ಕಿರಿಯರು ಇದಾರಲ್ಲ, ಅವ್ರು ಸೇವೆ ಮಾಡೋದಕ್ಕೆ ನನ್ನನ್ನೇನು ದಾಸಿ ಅಂತ ತಿಳಿದುಕೊಂಡಿದ್ರ? ನಾನು ಶ್ರೀಮಂತ ಮನೆತನದವಳು. ಮೇಲಾಗಿ ಸಾಕಷ್ಟು ಹಣ ಕೊಟ್ಟು ವರದಕ್ಷಿಣೆ ಕೊಟ್ಟು ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ, ನನ್ನನ್ನು ಮಹಾರಾಣಿಯಾಗಿ ಇಟ್ಟುಕೊಳ್ಳಬೇಕಂತ. ಅದು ಇಂಥ ಬೀದಿ ಭಿಕಾರಿಗಳ ಮನೆಗೆ ಅದೆಲ್ಲ ನನ್ನ ತಂದೆದೇ ತಪ್ಪು. ಸಿರಿಯ ಮದದಲ್ಲಿ ಬೆಳೆದ ನಿನಗೆ ನಾವು ಭಿಕಾರಿಗಳಾಗಿ ಕಾಣ್ತೀವಲ್ಲ? ಹೊರಟು ಹೋಗು ಮೊದಲು ನನ್ನ ಕಣ್ಣೆದುರಿನಿಂದ. ದಿಲೀಪ, ಯಾಕಪ್ಪ ಹೀಗೇಕೆ ನೀನು ಭೂತ ಪಡೆದರ ಹಾಗೆ ಮಾತನಾಡ್ತಾ ಇದ್ದೀಯ? ಏನಾಗಿದೆ ನಿನಗೆ? ಇನ್ನೂ ಏನಾಗಬೇಕು? ಆಗೋದೆಲ್ಲ ಆಗಿ ಹೋಗಿದೆ. ಮತ್ತೆ ಕಮ್ಮನನ್ನ ರೇಗಿಸ್ತೀಯಾ? ಈ ಮನೆಯಲ್ಲಿ ಹಿರಿಯರು ಅಂತ ಹೇಳಿಸ್ಕೊಳ್ಳ ನೀವೆಲ್ಲ ರಾಕ್ಷಸರಾಗಿದ್ದೀರಾ ನನ್ನ ಪಾಲಿಗೆ. ದಿಲೀಪ, ಯಾರಿಗೆ ಏನು ಮಾತನಾಡುತ್ತಿದ್ದೆ ಅನ್ನೋದು ಕಲ್ಪನೆ ಏನಾದ್ರೂ ಇದೆಯೇನೋ ನಿನಗೆ? ಕುಡಿದು ಬಂದವರ ಹಾಗೆ ಕಿರುಚುತ್ತಾ ಇದೆಯಲ್ಲ, ಮೈ ಮೇಲೆ ಎತ್ತರ ಇದಿಲ್ಲವೋ ಕತ್ತೆ? ನಿಜ ಅಪ್ಪ, ನಾನು ಕತ್ತೆ ಆದರಿಂದಲೇ ಇದುವರೆಗೂ ನೀರು ಹೇಳಿದಾಗೆ ಜೀವನ ಸಾಗಿಸಿದೆ. ಇಲ್ಲವಾದರೆ ಹೆಂಡತಿಯ ವ್ಯಕ್ತಿತ್ವಕ್ಕೆ ಎಂತ ಕುತ್ತು ಬಂದರು ಹೀಗೆ ತೊತ್ತಿನಂತೆ ಕಾಲ ಕಳೆಯೋದಕ್ಕೆ ಸಾಧ್ಯವಿತ್ತೆ? ಅಪ್ಪ, ನೀವು ಹಿರಿಯರು, ಆದರೆ ಹಿರಿಯರಲ್ಲಿರಬೇಕಾದ ನ್ಯಾಯ ಗುಣ ನಿಮ್ಮಲ್ಲಿ ಸ್ವಲ್ಪನಾದರೂ ಇದೆಯಾ? ಅಣ್ಣನ ಹೆಂಡತಿ ಆದವಳಿಗೆ ರಘುವೀರ ಸಿಕ್ಕಂತೆ ಮಾತನಾಡುವುದು ನಿಮ್ಮ ದೃಷ್ಟಿಯಲ್ಲಿ ನ್ಯಾಯನ? ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದ ಛಾಯಾ
ಈ ಮನೆಯಲ್ಲಿ ಕೂಲಿ ಆಳಿನಾಗಿ ಬದುಕಬೇಕಾಗಿದೆ. ಅಯ್ಯೋ ದೇವರೇ, ಪ್ರಶಾಂತತೆಯ ಕ್ಷೀರ ಸಾಗರದಲ್ಲಿ ಹುಟ್ಟಿಕೊಂಡು ಬಿಟ್ಟಿದ್ದೆ. ದಿಲೀಪ, ಸಾರಾ ವಿಚಾರ ಮಾಡದೆ ಸಿಟ್ಟಿನ ಬರದಲ್ಲಿ ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡಪ್ಪ. ಈ ಮನೆಯಲ್ಲಿ ಒಂದು ಪೀಳಿಗೆ ಸಹಿತ ನಿನ್ನ ಹೆಂಡತಿಗೆ ಎದುರು ಮಾತನಾಡೋದಿಲ್ಲ. ಬೇಕಾದರೆ ಛಾಯಾ ತಾಯಿಯನ್ನೇ ಕೇಳಿ ನೋಡಪ್ಪ, ಕೇಳಿ ನೋಡು. ನನ್ನನ್ನೇ ಕೇಳ್ತಾ ಇದ್ರಾ? ಅಲ್ಲೇ ನಿಂತಿದಾರಲ್ಲ ಅವರನ್ನೇ ಕೇಳಿ. ಅದೊಳದಿ ನನ್ನನ್ನು ಕೇಳೋದಕ್ಕೆ ನಾನು ಯಾರು? ಛಾಯಾ ತಾಯಿ, ನೀನಿನ್ನು ಸಣ್ಣವಳಾದರೂ ನಿನ್ನ ಕಾಲಿಗೆ ಬುದ್ಧಿ ಹೇಳ್ತೀನಿ. ನನ್ನ ಮಾತನ್ನು ಕೇಳು. ನೋಡಮ್ಮ, ಹಾಲು ತುಂಬಿದ ಕೊಡದಲ್ಲಿ ಒಂದೇ ಒಂದು ಹರಳು ಉಪ್ಪು ಬಿದ್ದರೆ ಸಾಕು, ನಿಮಿಷಾರ್ಧದಲ್ಲಿ ಹಾಲೆಲ್ಲ ಕೆಟ್ಟು ಹೋಗುತ್ತೆ. ಆದರೆ ಒಮ್ಮೆ ಕೆಟ್ಟ ಹಾಲನ್ನು ತಿರುಗಿ ಪರಿಶುದ್ಧಗೊಳಿಸುವುದಕ್ಕೆ ಸೇರು ಸಕ್ಕರೆ ಸುರಿಯುವುದೂ ಸಾಧ್ಯವಾಗಲ್ಲ. ಏಕಸ್ಥ ಮನೆತನೆಂದರೆ ಒಂದು ಹಾಲಿನ ಕೊಡ ಇದ್ದಾಗೆ. ಇದರಲ್ಲಿ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸಕ್ಕೆ ಮುಂಚೆ ನಿನ್ನ ಮನಸ್ಸನ್ನು ನೀನು ಕೇಳಿಕೋ, ಇದಕ್ಕೆ ಒಪ್ತೀಯ ಅಂತ. ಛಾಯಾ, ಯಾವುದಕ್ಕೂ ದುಡುಕಬಾರ್ದಮ್ಮ. ಮನುಷ್ಯರಾದ ಮೇಲೆ ಸಾರ ವಿಚಾರ ಮಾಡಬೇಕು. ಅಪ್ಪ, ಸಾರ ವಿಚಾರ ಮಾಡೋ ಪ್ರಮೇಯವೇ ಈಗ ಉಳಿದೇ ಇಲ್ಲ. ಚಿಕ್ಕ ಮಗ ತಪ್ಪು ಮಾಡಿದರೂ ಅದು ನಿಮಗೆ ತಪ್ಪಾಗಿ ಕಾಣಿಸೋದೇ ಇಲ್ಲ. ಅಂದಾಗ ಮಾತು ಬೇಸೋದ್ರಲ್ಲಿ ಅರ್ಥವೇನಿದೆ? ಇನ್ಮೇಲೆ ಆ ರಘುವರನಿಗಿದೆ, ನನಗಿದೆ. ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದು ಬಿಡಿ. ದಿಲೀಪ, ದಯವಿಟ್ಟು ನಿನ್ನ ತಮ್ಮನ ಬಗ್ಗೆ ಇಷ್ಟೊಂದು ನೀನು ವಿಚಾರ ಮಾಡಬೇಡಪ್ಪ. ನಿನ್ನ ತಮ್ಮನ ಬಗ್ಗೆ ಕೆಟ್ಟ ವಿಚಾರ ಮಾಡದೆ ಅವನನ್ನು ಈ ರೀತಿ ನೀನು ಸಂಶಯಕ್ಕೆ ಆಸ್ಪದ ಕೊಡಬೇಡಪ್ಪ. ರೇಣುಕಾ, ನಿನಗಿನ್ನು ಹೆಚ್ಚು ಮಾತಾಡುವುದಕ್ಕೆ ಅವಕಾಶವಿಲ್ಲ. ರಾಡಿಯ ಮೇಲೆ ಕಲ್ಲು ಚೆಲ್ಲಿ ಮುಖಕ್ಕೆ ಸಿಡಿಸಿಕೊಳ್ಳುವುದು ಒಳ್ಳೆಯದಲ್ಲ. ನಡೆ ಒಳಗೆ, ನಡೆ. ನೋಡಿರಿ, ಈಗಲಾದರೂ ಕೇಳಿದ್ರಾ ನಿಮ್ಮ ಮನೆಯವರ ಮಾತುಗಳನ್ನು? ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ರಲ್ಲ, ಈಗಲಾದರೂ ಕೇಳಿದ್ರಲ್ಲ. ನೋಡ್ರಿ, ಆದಷ್ಟು ಬೇಗನೆ ನಿಮ್ಮ ತಂಗಿಗೆ ಒಂದು ಒಳ್ಳೆ ಮನೆತನ ನೋಡಿ ಈ ಮನೆಯಿಂದ ಬೇಗನೆ ಹೊರಗೆ ಹಾಕಿಬಿಡಿ. ಸರಿ, ಅವಳಿಗೆ ಒಂದು ಸರಿಯಾದ ಮನೆತನ ಸಿಕ್ಕರೆ ಮದುವೆ ಶಾಸ್ತ್ರ ಮುರಿಸಿ ಹೊರ ನೂಕಿ ಬಿಡೋಣ. ಆಯ್ತಾ? ಸಮಾಧಾನ? ಅಲ್ರಿ, ಬೇರೆ ಕಡೆ ಯಾಕೆ ನೋಡ್ತಾ ಇದ್ರಾ? ಅಲ್ಲಿ ನಿಮ್ಮ ಫ್ರೆಂಡ್ ರಂಜನ್ ಇದಾರಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡಿ. ಅಲ್ಲಿ ಹೇಳಿ ಮಾಡಿಸಿದ ಉಡಾಳ ಅವನು. ಇತ್ತಿತ್ಲ ಕುಡಿಯೋದವನು ಬೇರೆ ಕಲ್ತಿದ್ದಾನಂತೆ. ಅಂತವನಿಗೆ ಕೊಟ್ರೆ ಸರಳವಾಗಬಹುದೇ ನನ್ನ ತಂಗಿಯ ಜೀವನ? ಅಯ್ಯೋ ಛೇ, ಅವ್ರವ್ರ ಜೀವನ ಅವ್ರಿಗೆ ಗೊತ್ತಾಗೋದಿಲ್ಲವೇ? ಹೀಗೆ ತಂದೆ ತಾಯಿ ತಮ್ಮ ತಂಗಿ ಅಂತ ಸಣ್ಣಾಗಿ ಹೋಗ್ತಾ ಇದ್ರ ನೋಡಿ. ಈ ರೀತಿ ದುಡ್ಡು ಹಾಳು ಮಾಡ್ತಾ ಹೋದ್ರೆ ಮುಂದೆ ನಾಳಿನ ಆದಷ್ಟು ಬೇಗನೆ ನಿಮ್ಮ ತಲೆಯಲ್ಲಿ ಹಾಕಿಕೊಳ್ಳಬಾರ್ದೆ. ಸರಿ, ತುಂಬ್ಕೋತೀನಿ. ಸದ್ಯ ನನಗಿಷ್ಟು ರೆಸ್ಟ್ ಕೊಟ್ಟು ಒಳಗೆ ಹೋಗ್ತೀಯಾ? ನಡಿ. ಆಯ್ತು ರೀ. ಅಣ್ಣ, ನಮ್ಮ PUC ಪರೀಕ್ಷೆಗೆ ನಾಳೆಯೇ ಕೊನೆಯ ದಿನ ಅಂತ ಪ್ರಿನ್ಸಿಪಾಲ್ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ 2,000 ರೂಪಾಯಿ ಕೊಡೋಣ, ನಾನು ಫಾರ್ಮ್ ತುಂಬಿ ಬರುತ್ತೇನೆ. ರಘು, ನಿನಗೆ ನನ್ನಿಂದ ಒಂದು ಪೈಸಾದ ಸಹಾಯನೂ ಸಿಕ್ಕಲಾರದು. ಚಿಕ್ಕವನಾದ ನಿನಗೆ ಹಿರಿಯರ ಗೌರವದ ಭಾವನೆಗಳಿದೆ. ಹತ್ತಿಗೆಯಾಗಿ ಬಂದವಳಿಗೆ ಸಿಕ್ಕ ಹಾಗೆ ಮಾತನಾಡುವುದಕ್ಕೆ ಅವಳೇನು ದಾಸಿ ಅಂತ ಭಾವಿಸಿಕೊಂಡಿದ್ಯಾ? ಸೆಟಪ್, ನಿನ್ನ ನಯವಂಚನೆ ನನಗೆ ಅರ್ಥವಾಗಿದೆ. ನಿನ್ನ ದಾರಿ ನೀ ನೋಡ್ಕೊ ಹೋಗು. ಅಣ್ಣ, ದಯಮಾಡಿ ಹಾಗೆ ಅನ್ಬೇಡಣ್ಣ. ಇವತ್ತು ಫಾರ್ಮ್ ತುಂಬೋದಕ್ಕೆ ಹಣ ಸಿಗದೆ ಹೋದ್ರೆ ನನ್ನ ಶ್ರಮವೆಲ್ಲ ಅವಳೆಯಲ್ಲಿ ಹೋಮ ಮಾಡಿದಂತಾಗುತ್ತೆ. ಅದಕ್ಕಾಗಿ 2,000 ರೂಪಾಯಿ ಕೊಡೋಣ. ನನ್ನ ಪರೀಕ್ಷೆ ಮುಗಿದ ಮೇಲೆ ವರ್ಕ್ಶಾಪಿನ ಕೆಲಸಕ್ಕೆ ಹೋಗಿ ಆದರೂ ನಿನ್ನ ಹಣನ ಕೊಟ್ಟು ಋಣಮುಕ್ತ. ಈ ಸಂದರ್ಭದಲ್ಲಿ ನೀನು ನನಗೆ ಮಾಡಿದ ಉಪಕಾರವನ್ನು ಎಂದೆಂದಿಗೂ ಮರೆಯುವುದಿಲ್ಲ ಅಣ್ಣ. ನಿನ್ನ ಜೀವನದಲ್ಲಿ ಚಿಲ್ಲರೆ ಖರ್ಚಿಯಾಗಿ, ಅದರಲ್ಲೂ ಸಿಗರೇಟ್ ಸೇದೋದಕ್ಕಾಗಿ 1,000 ರೂಪಾಯಿ ಕಳಿತೀಯ. ಅದೇ ಇವತ್ತು ನನಗೆ 2,000 ರೂಪಾಯಿ ಸಾಲ ಅಂತಾದ್ರೂ ಕೂಡ ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ.
ನೋಡಿ ನೋಡಿ, ನಿಮ್ಮ ತಮ್ಮನಿಗೆ ಧನ ಸಹಾಯ ಮಾಡುವುದಂದ್ರೆ ನನ್ನ ಕೈಲಿ ನೋಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ನನ್ನ ಕಡು ವೈರಿ. ಅದು ನನ್ನ ಕಣ್ಣೆದುರಿಗೆ ಅವನಿಗೆ ಧನ ಸಹಾಯ ಮಾಡೋದಂದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ನನ್ನನ್ನು ನನ್ನ ತವ್ರ ಮನೆಗೆ ಕಳಿಸಿಬಿಡಿ. ಅದಕ್ಕೆ ಸಾಕು ಮಾಡಮ್ಮ ನಿನ್ನ ಕುಟಿಲ ದುರ್ಬೋಧನೆ. ನನ್ನ ಅಣ್ಣನ ಮನಸ್ಸು ಕೆಟ್ಟ ಹಾಳಾಗೋದಕ್ಕೆ ನಿನ್ನ ದುರುಪದೇಶವೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬರುವುದಕ್ಕೂ ಮೊದಲು ಆದರ್ಶ ಬಂಧುಗಳಾಗಿದ್ದ ನಾವು, ನೀನು ಬಂದ ಕೂಡಲೇ ಈಗಾಗಬೇಕಾದ್ರೆ ನಿನ್ನ ಕಾರಸ್ಥಾನ ಎಟ್ಟಿರಬಹುದು. ಕುಲಾಂಗನೆಯಾದ ನೀನು ಕುಲೋದ್ಧಾರ ಮಾಡುವುದನ್ನು ಬಿಟ್ಟು ಕಲಹ ಹುಟ್ಟಿಸುವುದನ್ನು ಕಂಡು ನನ್ನ ತಲೆ ಬೇಸರವಾಗಿ ಹೋಗಿದೆ. ನನ್ನ ಎದುರಿನಲ್ಲಿ ಹತ್ತಿಗೆನೆ ಸಿಕ್ಕಂತೆ ನಿಂದಿಸ್ತಾ ಇರುವ ನೀನು ನಾನಿಲ್ಲದಾಗ ಅದೆಷ್ಟು ಉದ್ದದಿಂದ ವರ್ತಿಸಿರಬಹುದು. ನನ್ನ ದುಡಿಮೆಯ ಕೂಳು ತಿಂದು ನನ್ನ ಹೆಂಡತಿಗೆ ಬಿರುನುಡಿ ಆಡೋದಕ್ಕೆ ನಾಚಿಕೆ ಆಗದಿಲ್ಲವೇ ನಿನಗೆ? ಹೊರಬೀಳು ಮೊದಲು ಈ ಮನೆ ಬಿಟ್ಟು. ದಿಲೀಪ, ಈ ನಿನ್ನ ತಮ್ಮನ ಶಿಕ್ಷಣ ಸಲುವಾಗಿ ನೀನು ಧನ ಸಹಾಯ ಮಾಡುತ್ತೇನೆಂದು ನನಗೆ ಪ್ರತಿಜ್ಞೆ ಮಾಡಿದ್ದೆ. ಆದರೆ ಹೋಗ್ಲಿ ಬಿಡು, ಈ ನಿನ್ನ ತಮ್ಮ ಈಗಾಗಲೇ ನಿನಗೆ ಸಾಲವಾಗಿ 2,000 ರೂಪಾಯಿ ಕೇಳ್ತಾ ಇದ್ದಾನಪ್ಪ. ಆದರೆ ಈಗ ಆಪತ್ ಬಂದವರಾದ ನೀನೇ ಈ ರೀತಿ ಕೊಡಲಿಲ್ಲ ಅಂದರೆ ಮತ್ತಿನ್ಯಾರು ಕೊಡಬೇಕು ಹೇಳಪ್ಪ? ಅಮ್ಮ, ಇಂದಿನಿಂದ ಆತ ನನ್ನ ಬಂಧು ಅಲ್ಲ, ಕಡು ವೈರಿ. ನಾನಂತೂ ಅವನಿಗೆ ಸತ್ರು ಹಣ ಕೊಡುವುದಿಲ್ಲ. ನಿನಗೆ ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ವಾತ್ಸಲ್ಯವಿದ್ದರೆ ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ತಂದು ಕೊಡು ಅವನಿಗೆ ಹಣನ. ನನ್ನ ದುಡಿಮೆಯ ಕೂಳು ತಿಂದು ಅವನಿಗೆ ಸೊಕ್ಕು ಬಂದಿದೆ, ಸೊಕ್ಕು. ಹೌದಪ್ಪ, ನಿನ್ನ ದುಡಿಮೆಯ ಕೂಳು ತಿಂದು ಇವರಿಗೆ ಸೊಕ್ಕು ಬಂದಿದೆ, ಸೊಕ್ಕು. ದಿಲೀಪ, ನಿನ್ನದು ಅಂತ ಎದೆ ಬಿಸಿ ಹೇಳ. ನಿನ್ನ ದುಡಿಮೆಯ ಪುಟವನ್ನಷ್ಟು ತಿರುವಿ ನೋಡು. ನಿನ್ನ ದುಡಿಮೆ ದೊರೆಯುವುದಕ್ಕೆ ಯಾರು ಪರಿಶ್ರಮ ಕಾರಣ ಅನ್ನೋದು ವಿಚಾರ ಮಾಡು. ನೀನು ಕೇವಲ ನೌಕರಿಗೆ ನಿಂತು 6 ತಿಂಗಳು, ಅದರಲ್ಲೂ ನಿನ್ನ ತಮ್ಮನಿಗೆ ಸಹಾಯ ಮಾಡುತ್ತಾ ಇದ್ದದ್ದು 3 ತಿಂಗಳು. ಈ 3 ತಿಂಗಳಲ್ಲಿ ಮಾಡಿದ ಸಹಾಯನ ಹಂಗಿಸ್ತಾರೆ ನಿನಗೆ. ನಿನ್ನ ತಮ್ಮನ ಶಿಕ್ಷಣ ಅಪೂರ್ಣ ಮಾಡಿಕೊಂಡು ವರ್ಕ್ಶಾಪಿನಲ್ಲಿ ಹಮಲರಾಗಿ ದುಡಿದು ಹಣ ಸಹಾಯ ಮಾಡಿದ. ಇದರ ಉಪಕಾರ ಸ್ಮರಣೆ ನಿನಗೂ ಸ್ವಲ್ಪ ಬೇಡವಾ? ನಿನ್ನಂತ ಕೃತಜ್ಞತೆಗೆ ಮಗ ಅಂತ ಹೇಳಿಕೊಳ್ಳೋದಕ್ಕೆ ನಾಚೆ ಆಗ್ತದೆಯಪ್ಪ ನನಗೆ. ನಿಜಪ್ಪ. ಸಾಕು ಸುಮ್ಮನೆರಪ್ಪ. ಛಾಯಾ, ನಾನಷ್ಟು ರಂಜನ ಮನೆ ಕಡೆಗೆ ಹೋಗಿ ಬರ್ತೇನೆ. ಮನೆ ಕಡೆಗೆ ಚೆನ್ನಾಗಿ ನಿಗಾ ಇಟ್ಟರು. ರೀ, ಸ್ವಲ್ಪ ನಿಂತ್ಕೊಳ್ಳಿ. ನೋಡಿ, ಸಣ್ಣ ಮಗಳ ಮೇಲೆ ವ್ಯಾಮೋಹಕ್ಕಾಗಿ ಮನೆಯಲ್ಲಿದ್ದ ಸ್ವಾಮರುಗಳನ್ನು ಏನಾದರೂ ಮಾರಿ ಅವನಿಗೆ ಹಣ ಕೊಡಿಸ್ಬಿಟ್ಟಾರು. ಸ್ವಲ್ಪ ಅವ್ರಿಗೆ ಚೆನ್ನಾಗಿ ತಿಳಿಸಿ ಹೋಗಿ. ಸರಿ ಅಪ್ಪ, ನಾನಿಲ್ಲದ ಸಮಯ ಸಾಧಿಸಿ ನೀವು ಈ ಮನೆಯ ಯಾವ ವಸ್ತುನಾದ್ರೂ ಮಾರಾಟ ಮಾಡಿದರೆ ದೇವರಾಣೆ ಆಗಿದೆ ನಿಮಗೆ. ಬರ್ತೇನೆ. ಅಣ್ಣ, ಅಣ್ಣ, ದಯವಿಟ್ಟು ಹಣ ಕೊಡದೆ ಹೋಗ್ಬೇಡ. ನಾನು ನಿನ್ನ ಕಾಲಿಗೆ ಅಮ್ಮ, ನನ್ನ ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆಯಲ್ಲಪ್ಪ, ಇದೆ.